ಬಿಸಿನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಬಿಎನ್ಐ ಮಂಗಳೂರು ಉಡುಪಿ ವತಿಯಿಂದ ಲೀಪ್ 2024 ವಾರ್ಷಿಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮತ್ತು ಸಮಾವೇಶವು ನಗರದ ಇಂಡಿಯಾನಾ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಿತು. ಮಂಗಳೂರಿನ ಇಂಡಿಯಾನಾ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆದ ಸಮಾವೇಶವನ್ನು ಬಿಎನ್ಐ ಕಾರ್ಯಕಾರಿ ನಿರ್ದೇಶಕ ಗಣೇಶ್ ಶರ್ಮಾ ಅವರು ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಉದ್ಯಮವನ್ನು ಇನ್ನಷ್ಟು ಉತ್ತಮಗೊಳಿಸಲು ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಾವೇಶದಲ್ಲಿ ದಕ್ಷಿಣ ಮತ್ತು ಉತ್ತರ ಭಾರತದ ಉದ್ಯಮಿಗಳು ಕೈಜೋಡಿಸಿದ್ದಾರೆ. ಮಂಗಳೂರಿನಲ್ಲಿ ಕಳೆದ 6 ವರ್ಷದಿಂದ ಬಿಎನ್ಐ ಸಂಸ್ಥೆ ಕಾರ್ಯಾಚರಿಸುತ್ತಿದೆ. 550 ಮಂದಿ ಸದಸ್ಯರುಗಳು ಈ ಸಮಾವೇಶದಲ್ಲಿ ಪಾಲ್ಗೊಂಡಿರುವುದು ಹೆಮ್ಮೆಯ ವಿಚಾರ ಎಂದರು. ಇವತ್ತು ಬಿಎನ್ಐ 6 ವರ್ಷ ಮಂಗಳೂರಲ್ಲಿ ಆಯಿತು. ಈ ಸಂಭ್ರಮವನ್ನು ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಪ್ರದೇಶದಿಂದ ಒಂದು 550 ಜನ ನಮ್ಮಲ್ಲಿ ಮೆಂಬರ್ಸು ಇವತ್ತು ಇಲ್ಲಿ ಬಂದಿದ್ದಾರೆ. ಉದ್ದೇಶ ಏನೋ ಬರೀ ಸೆಲೆಬ್ರೇಷನ್ ಅಲ್ಲ. ಇವತ್ತು ಸೆಲೆಬ್ರೇಷನ್ ಜೊತೆಗೆ ನಮ್ಮಲ್ಲಿ ಇವತ್ತು ಈ 550 ಜನದ ಒಂದು ರಿಲೇಷನ್ಶಿಪ್ ಹೇಗೆ ಬಿಲ್ಡ್ ಮಾಡೋದು, ಹೇಗೆ ನಾವು ಇನ್ನೂ ಬಿಸ್ನೆಸ್ಸನ್ನು ಜಾಸ್ತಿ ಮಾಡೋದು, ಪರಸ್ಪರ ನಮ್ಮ BNIಯಲ್ಲಿ ನಾವು ಹೇಗೆ ನಾವು ಜೊತೆಗೆ ಕೈ ಜೋಡಿಸಿ ನಾವು ವರ್ಕ್ ಮಾಡ್ಬೋದು ಅಂತ. ಯಾಕೆಂತ ಹೇಳಿದ್ರೆ BNI ನಮ್ಮ ಭಾರತದಲ್ಲಿ 60,000 ಜನದಷ್ಟು ಎಂಟರ್ಪ್ರನರ್ಸ್ ಪ್ರೊಫೆಷನಲ್ಸ್ ನಮ್ಮಲ್ಲಿ ಕೈ ಜೋಡಿಸಿದ್ದಾರೆ. ಹಾಗಾಗಿ ಎಲ್ಲರೂ ನಮ್ಮ ಜೊತೆ ಸೇರ್ತಾ ಇದ್ದಾರೆ ಈ ಸಂಭ್ರಮದಲ್ಲಿ ಆಚರಿಸೋದಕ್ಕೋಸ್ಕರ. ಈ ಸಮಾವೇಶದಲ್ಲಿ ನೆಟ್ವರ್ಕಿಂಗ್ ಸಮ್ಮೇಳನ, ಗುಂಪು ಚರ್ಚೆ, ದಿಕ್ಸೂಚಿ ಭಾಷಣ, ವಾರ್ಷಿಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಮ್ಮೇಳನದ ಅಧ್ಯಕ್ಷೆ ಶಿಲ್ಪಾ ಗೋರ್ಪಡೆ, ಬಿಎನ್ಐನ ಲಾಂಚ್ ಡೈರೆಕ್ಟರ್ ಕನ್ಸಲ್ಟೆಂಟ್ ಸುನೀಲ್ ದತ್ ಪೈ, ಬಿಎನ್ಐನ ಸಪೋರ್ಟ್ ಡೈರೆಕ್ಟರ್ ಕನ್ಸಲ್ಟೆಂಟ್ ಮಹೇಶ್ ಕಾಮತ್, ಕಮಿಟಿ ಮೆಂಬರ್ ಕುಮಾರ್ ಚಂದ್ರ ಹಾಗೂ ಬಿಎನ್ಐ ಮಂಗಳೂರು, ಉಡುಪಿ ಮತ್ತು ದಕ್ಷಿಣ ಮತ್ತು ಉತ್ತರ ಭಾರತದ ಸದಸ್ಯರುಗಳು, ಉದ್ಯಮಿಗಳು ಪಾಲ್ಗೊಂಡಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.